ಹೌ ಹೇ ವ್ಯಾಕ್ಸಿನೇಷನ್ ವರ್ಕ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ವ್ಯಾಕ್ಸಿನ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ನೋಡೋಣವಾ. ಫಸ್ಟ್, ನಮ್ಮ ಬಾಡಿಯಲ್ಲಿ ಯಾವಾಗ ಡಿಸೀಸ್ ಕ್ಯಾರಿಂಗ್ ಮೈಕ್ರೋಬ್ ಎಂಟರ್ ಆಗುತ್ತೋ ಆಗ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಡೆಡ್ ಮೈಕ್ರೋಬ್ಸ್ ಒಳಗಡೆ ಪ್ರವೇಶಿಸಿದಾಗ ಬಾಡಿ ಫೈಟ್ ಮಾಡಲಿಕ್ಕೆ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಿಕೊಂಡು ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ. ಆ್ಯಂಟಿಬಾಡೀಸ್ ಡಿಸೀಸ್ ಮೈಕ್ರೋಬ್ಸ್ನಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹೀಗೆ ನಮ್ಮ ದೇಹದಲ್ಲಿ ವ್ಯಾಕ್ಸಿನೇಷನ್ ವರ್ಕ್ ಮಾಡುತ್ತೆ. ದೇಹಕ್ಕೆ ಬರುವಂಥ ಕೆಲವೊಂದು ರೋಗಗಳು ಲೈಕ್ ಕೊಲೋರಿಯಾ, ಟ್ಯೂಬ್ರೋಕಲೋಸಿಸ್, ಸ್ಮಾಲ್ ಪಾಕ್ಸ್, ಹೆಪಟೈಟಿಸ್ ಈ ಥರ ರೋಗಗಳಿಂದ ವ್ಯಾಕ್ಸಿನೇಷನ್ನ ತಡೆಗಟ್ಟಬಹುದು. ಚಿಕ್ಕ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ನ ಹಾಕ್ತಾರೆ. ಆ್ಯಕ್ಚುಲಿ ಅದು ವ್ಯಾಕ್ಸಿನೇಷನ್. ಸೊ ಸಮ್ ಮೈಕ್ರೋ ಆರ್ಗನಿಸಮ್ಸ್ನ ಯೂಸ್ ಮಾಡಿಕೊಂಡು ವ್ಯಾಕ್ಸಿನೇಷನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಹೀಗೆ ಮನುಷ್ಯರನ್ನ ಮತ್ತು ಪ್ರಾಣಿಗಳನ್ನು ರೋಗಗಳಿಂದ ತಡಿಲಿಕ್ಕೆ ವ್ಯಾಕ್ಸಿನೇಷನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸಮ್ ಟೈಪ್ಸ್ ಆಫ್ ವ್ಯಾಕ್ಸಿನ್ಸ್: live attenuated vaccines, inactivated vaccines, subunit vaccines, toxoid vaccines, mRNA vaccines, viral vector vaccines.